ನಿರ್ವಹಿಸುವಲ್ಲಿ ಕಾರಣವಾಗಿದೆ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಿಗೆ ಅಗತ್ಯ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವೇದನ ಯಾರು ಮಾಡ್ಕೊಟ್ಟಿದ್ರು ಸರ್ಕಾರ ಫ್ರೀಯಾಗಿ ಓಡಾಡ್ತಾ ಇದ್ರೆ ಆಡೋಕೆ ಸರ್ಕಾರದ ಅವಧಿಯಲ್ಲಿ ಭಾರತ ದೇಶದಲ್ಲಿ ಇವತ್ತು 5,000 ಕೋಟಿ 500 ಕೋಟಿ ಜನ ಇವತ್ತು KSRTC ಬಸ್ಗಳಲ್ಲಿ ನನ್ನ ಅಕ್ಕ ತಂಗಿಯರು ತಾಯಿಯರು ಮಕ್ಕಳು ಸೇರಿ ಇವತ್ತು 500 ಕೋಟಿ ಜನ ಪ್ರಯಾಣ ಮಾಡತಕ್ಕಂಥದ್ದು ಇತಿಹಾಸ ದಾಖಲೆ. ಎಲ್ಲರೂ ಕೂಡ ಪ್ರಯಾಣ ಮಾಡತಕ್ಕಂಥದ್ದು ಯಾವುದೇ ಟಿಕೆಟ್ ಅನ್ನು ಪಡೆಯದೆ ಉಚಿತ ಪ್ರಯಾಣ. ಬಹುಶಃ ಇದು ಭಾರತ ದೇಶದಲ್ಲಿ ಇಂದ ಯೋಜನೆ ಮಾಡತಕ್ಕಂಥದ್ದು ಇದು ಮೊದಲನೇ ಬಾರಿ. ಅದು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ. ಇದರೊಟ್ಟಿಗೆ ಇದರ ಮಹತ್ವ ಯೋಜನೆ ಆಗಿರ್ತಕ್ಕಂಥ ನಮ್ಮ ದೇಶದ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಆಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಜಿ ಅಪ್ಪಾಜಿ ಅವರು, ಇವರೆಲ್ಲರ ಸರ್ಕಾರದೊಂದಿಗೆ ಇವತ್ತು ನಾವು ಈ ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟು ಆ 5 ಗ್ಯಾರಂಟಿಗಳಲ್ಲಿ ಇದು ಕೂಡ ಒಂದು ಗ್ಯಾರಂಟಿ, ಶಕ್ತಿ ಯೋಜನೆ. 500 ಕೋಟಿ, 1-2 ಕೋಟಿ ಅಲ್ಲ, 500 ಕೋಟಿ ಹೆಣ್ಣು ಮಕ್ಕಳು ಇವತ್ತು ಉಚಿತವಾಗಿ ಬಸ್ಸುಗಳ ಪ್ರಯಾಣ ಮಾಡಿರುತ್ತಾರೆ. ಸುಮಾರು 12,614 ಕೋಟಿ ರೂಪಾಯಿ, 12,614 ಕೋಟಿ ರೂಪಾಯಿಗಳನ್ನ ಸರ್ಕಾರ ಇವತ್ತು KSRTCಗೆ ಕೊಟ್ಟಿದೆ. ಒಂದು ಕಡೆ ನಿಗಮ ಎಲ್ಲೋ ಒಂದು ಕಡೆ ಕಷ್ಟದಲ್ಲಿತ್ತು. ನಮ್ಮ ಸರ್ಕಾರ ಇವತ್ತು ಉಚಿತ ಯೋಜನೆಯನ್ನು ಮಾಡಿ ಮಹಿಳೆಯರಿಗೆ ಉತ್ತೇಜನವನ್ನು ಕೊಟ್ಟು ಇವತ್ತು 12,614 ಕೋಟಿ ರೂಪಾಯಿಗಳಿಂದ ಇವತ್ತು KSRTC ಮುಖಾಂತರ ಇವತ್ತು ನಾವು KSRTC ಕೂಡ ಚೈತನ್ಯ ಕೊಟ್ಟಿದ್ದೇವೆ. ಅಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಗಳಿಗೆ, ಡ್ರೈವರ್ ಚಾಲಕರಿಗೆ, ಕಂಡಕ್ಟರ್ಗಳಿಗೆ, ಆ ಸಿಬ್ಬಂದಿ ಕೂಡ ಸಂಬಳ ಕೊಡೋದ ಚೈತನ್ಯವನ್ನು ಕೂಡ ಕೊಟ್ಟಿದ್ದೇವೆ ನಾವು. ಅದರೊಟ್ಟಿಗೆ ಇವತ್ತು ಸುಮಾರು 4,000 ಡ್ರೈವರ್ಗಳನ್ನ ಕಂಡಕ್ಟರ್
ಕೂಡ ಭಾರತ ದೇಶದಲ್ಲಿ ಇವತ್ತು KSRTC ಬೆಂಗಳೂರು ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ ಇವತ್ತು. ಇದರೊಟ್ಟಿಗೆ BMTC ಕೂಡ ನನ್ನ ನಿಗಮದಿಂದ ನಾನು ಕೂಡ 380 ಕೋಟಿ ರೂಪಾಯಿಗಳನ್ನು ನೀಡಿ ಸುಮಾರು 800 ಬಸ್ಗಳನ್ನು ಇವತ್ತು BMTC ಖರೀದಿ ಮಾಡಿಕೊಟ್ಟಿದ್ದೇನೆ. ಇವತ್ತು ನನ್ನ ಉದ್ದೇಶ ಕರ್ನಾಟಕ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳು, ತಾಯಂದಿರು, ಅಕ್ಕಂಗಿಯರು, ಮಕ್ಕಳು ಉಚಿತವಾಗಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕೂಡ ಪ್ರಯಾಣ ಮಾಡಬೇಕು. ಯಾತ್ರಾ ಸ್ಥಳಗಳು, ಅಕ್ಕನ ಮನೆ, ತಂಗಿ ಮನೆ, ಮಕ್ಕಳ ಮನೆ ಎಲ್ಲರೂ ಕೂಡ ತಾಯಿಗಳು ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ನಮ್ಮ ಸರ್ಕಾರ ಅವಕಾಶ ಮಾಡಿಕೊಡ್ತು. ಇದರ ಫಲವಾಗಿ ಇವತ್ತು ನಮಗೆ 500 ಕೋಟಿ ಜನ ನಮ್ಮ ಬಸ್ಗಳಲ್ಲಿ ಇವತ್ತು ಉಚಿತವಾಗಿ ಹೆಣ್ಣು ಮಕ್ಕಳು ಪ್ರಯಾಣ ಮಾಡಿದ್ದಾರೆ. ಇಂಥ ಒಂದು ಕಾರ್ಯಕ್ರಮವನ್ನು ಹದಿನೇಳು ಬಸ್ ಹಮ್ಮಿಕೊಂಡಿದ್ದು KSRTC ಎಲ್ಲ ಅಧಿಕಾರಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ನಾವು ಇವತ್ತು ಹೆಣ್ಣು ಮಕ್ಕಳಿಗೆ ನಮ್ಮ ಸರ್ಕಾರ ಆದ್ಯತೆ ಕೊಟ್ಟಿದೆ. ಒಂದು 5 ಗ್ಯಾರಂಟಿಗಳು, ಒಂದು ಅಕ್ಕಿಯನ್ನ 10 ಕೆಜಿ ಅಕ್ಕಿನ ಒಂದು ತಲೆ ಕೊಡ್ತಾ ಇದ್ದೀವಿ. ಶಾಸಕರು ಅಧ್ಯಕ್ಷರಾಗಿರ್ತಕ್ಕಂಥ ಸಾಮಾನ್ಯ ಕೂಡ ಸಮರ್ಪಿಸಿದ್ದಾರೆ. ಅವರು ಕೂಡ ಮಹಿಳೆಯರು ಪ್ರಯಾಣ ಮಾಡತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಾಧಿಸಿ ಬಂದಿದೆ. ಇವತ್ತು 2ನೇ ಯೋಜನೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಬಳಸತಕ್ಕಂಥ ವಿದ್ಯುತ್ಗೆ ನಾವೆಲ್ಲ ಕೂಡ ಉಚಿತವಾಗಿ 200 ಯೂನಿಟ್ ಫ್ರೀ ಕೊಡ್ತಾ ಇದ್ದೀವಿ. ಆಮೇಲೆ 2,000 ರೂಪಾಯಿಗಳ ಹಣವನ್ನು ಕೂಡ ಪ್ರತಿ ಮಾಹ ಒಬ್ಬ ಕುಟುಂಬದ ಯಜಮಾನಿ ಕೊಡ್ತಾ ಇದ್ದೀವಿ. ಇದರ ಯೋಜನೆಗಳನ್ನ ಭಾರತ ದೇಶದಲ್ಲಿ ಯಾವ ಸರ್ಕಾರ ಕೂಡ ಮಾಡಿಲ್ಲ. ಇದೇನಾದರೂ ಕೂಡ ಈ ಯಶಸ್ಸು ಗೌರವಾಯುತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಯವರಿಗೆ, ಇದರೊಟ್ಟಿಗೆ ನಮ್ಮ ಈ ಒಂದು ಇಲಾಖೆಯ ಸಚಿವರು ಆಗಿರ್ತಕ್ಕಂಥ ಸ್ನೇಹಜೀವಿಯಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿಯವರು ಕೂಡ ಇವತ್ತು ಬಂಗಾಳದ ದೇಶೀಯ ಕೆರೆಗೆ ಅಲ್ಲಿ ಬಸ್ ಡಿಪೋ ಮಾಡಬೇಕು ಅಂತ ಹೊರಟಿದ್ದೇನೆ. ಬಂಗಾಳ ಕಡೆಗೆ ಇನ್ನು 2-3 ತಿಂಗಳಲ್ಲಿ ಒಂದು ಬಸ್ ಡಿಪೋವನ್ನು ಮಂಜೂರು ಮಾಡಿಸಿ ಆ ದೇಶೀಯ ಕೆರೆಯಲ್ಲಿ ಡಿಪೋವನ್ನು ಪ್ರಾರಂಭ ಮಾಡ್ತೇವೆ. ಯಾಕೆಂದ್ರೆ ನಮಗೆ ದೇಶೀಯ ಕೆರೆ ನೀರಿಗೆ ಯಾವ ಅಚ್ಚುಕಟ್ಟಿಲ್ಲ, ಯಾರು ಬಳಕೆ ಆಗ್ತಾ ಇಲ್ಲ, ಒತ್ತುವರಿಯಾಗಿ ಬೇರೆಯವರು ಪಾಲಾಗ್ತಾ ಇದೆ. ಹಂಗಾಗೋದ್ರ ಬದಲು ಸರ್ಕಾರಕ್ಕೆ ಅನುಕೂಲ ಆಗಲಿ. ಈ ಡಿಪೋ ಆದರೆ ಈ ಕೆಲಸ ಮಾಡತಕ್ಕಂಥ ಡ್ರೈವರ್ಗಳಿಗೆ, ಕಂಡಕ್ಟರ್ಗೆ, ಮೆಕ್ಯಾನಿಕ್ಗಳಿಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ ನಾನು ಮೊನ್ನೆ ಪಾರ್ಕಣ್ಣ, ಎಂ ನಾರಾಯಣ, ಸರ್ಕಾರಗಳು ನಾವೆಲ್ಲ ಹೋಗಿ ರಾಮಲಿಂಗ ರೆಡ್ಡಿ ಮನವಿ ಮಾಡಿದ್ವಿ. ಅವರು ಕೂಡ MD ಅದನ್ನು ಮಂಜೂರು ಮಾಡಿ ಅಂತೇಳಿ ಬಂದಿದ್ದಾರೆ. ನಾವು ಆದಷ್ಟು ಬೇಗ ನಾವೆಲ್ಲ ಸೇರಿಕೊಂಡು ಈ ಡಿಪೋವನ್ನು ಮಂಜೂರು ಮಾಡ್ತೇವೆ ಅಂತ ಹೇಳಿ ಇವತ್ತು ಎಲ್ಲ ಫಲಾನುಭವಿಗಳಿಗೆ ಮತ್ತೊಮ್ಮೆ ಈ ಸರ್ಕಾರ ಪರವಾಗಿ ಅಭಿನಂದನೆ ಹೇಳಿ, ನಮ್ಮ ಸರ್ಕಾರ ಈ ಸಾಧನೆಗೆ ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ.